ತೇಜು ಏನ್ ಮಾಡ್ತಿದ್ಯಾ? ದೇವ್ರ ಮನೆಗೆ ನಾನೊಂದು ವೆರೈಟಿ ತೋರಣ ಕಟ್ಟೋಣ ಅಂತ ರೆಡಿ ಮಾಡ್ತಿದ್ದೆ. ಯಾವಾಗ್ಲೂ ಒಂದೇ ತರ ಈಗ ಮಾಮೂಲಿ ಒಂದೇ ಹೀಗೆ ಎಲೆ ಜೋಡಿಸಿ ಕಟ್ಟೋದಕ್ಕಿಂತ ಅದ್ರ ಜೊತೆ ಹೂವನ್ನು ಹಾಕಿ ಕಟ್ಟೋಣ ಅಂತ ಹೇಳಿ. ಯಾವ ತರ ಕಟ್ಟಿದ್ಯಾ ತೋರ್ಸು ಒಂದೆರಡು. ಹೌದಾ, ಈಗ ಒಂದು ಮಾಡಿ ತೋರ್ಸು. ಯಾವ ತರ ಮಾಡ್ತೀಯ? ಹಿಂಗ್ ಕಟ್ ಮಾಡ್ಕೋಬೇಕಾ? ಫಸ್ಟ್ ಹಿಂಗೆ ಕಟ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ದೇವರಿಗೂ ಬೇಜಾರಾಗೈತಲ್ಲ, ಎಷ್ಟು ಸರಿ ಅಂತ ಈ ಥರನೇ ಮಾಡೋಣ. ಈ ಥರ ಕೂರಿಸ್ಕೋಬೇಕು. ಈ ಥರ ಈ ಸೈಡು ಅದೇ ಥರ ಸೇಮ್. ಈ ಥರ ಹಾಕ್ಬಿಟ್ಟು ಒಂದು ಯಾವುದಾದ್ರೂ ಹೂವು ತಗೋ. ಬಿಡಿ ಹೂನಾ? ಬಿಡಿ ಹೂ, ಗುಲಾಬಿ, ಚಿಕ್ಕ ಗುಲಾಬಿ ಯಾವ್ದಾದ್ರು ಆಯ್ತು. ಈ ಥರ ಆಯ್ತು. ಇದನ್ನ ದಾರದಿಂದ ಹೂವು ಕಟ್ತೀವಲ್ಲ ಆ ಥರ ಆದ್ರೂ ಕಟ್ಕೋಬಹುದು, ಇಲ್ಲ ಕೂರಿಸ್ಕೋಬಹುದು. ಯಾವ ಥರ ಆದ್ರೂ ನಮ್ಗೆ ಇಷ್ಟ ಬಂದ ಕಟ್ಕೋಬಹುದು. ನಾನು ದೇವ್ರ ಮನೆಗೆ ಅಂತ ಅಷ್ಟೇ ಕಟ್ಟಿರೋದು. ಬಾಗಿಲಲ್ಲಿ ಹಿಂಗೆ ನೇತಾಕಕ್ಕೆ ಹೇಳಿದೀನಿ ನಿನ್ಗೆ, ಆಮೇಲೆ ಹೂವು ಹಾಕೋಣ ಅಂತ. ಯಾಕಂದ್ರೆ ಅಲ್ಲಿ ಮನಿ ಪ್ಲಾಂಟ್ ಇದೆಯಲ್ಲ, ಅದೇ ಓವರ್ ಆಗಿದೆ, ಅದರಿಂದ ಬೇಡ ಅಂತ ಅಷ್ಟೇ. ಮನಿ ಪ್ಲಾಂಟ್ ಎಷ್ಟು ದೊಡ್ಡದು ಬೆಳೆದೈತೆ ನೋಡಿ ನಮ್ಮ ಮನೇಲಿ. ಮನಿ ಪ್ಲಾಂಟ್ ಬೆಳೆದಿರೋದ್ರಿಂದ ನಮ್ಗೆ ತೋರಣ ಕಟ್ಟಿದ್ರು ಕಾಣಿಸಲ್ಲ, ಅದಕ್ಕೆ ಈ ತರ ನೇತಾಕು ಅಂತ ಹೇಳಿದ್ದು ನಾವು. ಯಾಕಂದ್ರೆ ಇವತ್ತು ನಾವು ಮಧ್ಯಾಹ್ನದಿಂದ ಹಬ್ಬ ಮಾಡಿದ್ವಿ ಗೈಸ್. ಯಾಕಂದ್ರೆ ನಮಗೆ ಬಿಸಿಲು ಬರೋವರೆಗೂ ಸ್ನಾನ ಇಲ್ಲ. ಯಾಕಂದರೆ ಇನ್ನು ಬಾಬು ಚಿಕ್ಕವನಲ್ವಾ, ಎಲ್ಲಿ ಶೀತ ಆಗ್ಬಿಡುತ್ತೆ ಅಂತ ಹೇಳಿ ಅವನಿಗೂ ಅಷ್ಟೇ, ಯಶುನೂ ಅಷ್ಟೇ. ಯಶುಗೂ ಇವತ್ತು ಡ್ಯೂಟಿ ಇದೆ, ಅವರು ಬೇಗ ಹೋಗ್ತಾರೆ, 8 ಗಂಟೆಗೆಲ್ಲ ಹೋಗ್ಬಿಡ್ತಾರೆ. ಆದ್ದರಿಂದ ನಾವು ಇವತ್ತು ಲೇಟಾಗಿ ಮಧ್ಯಾಹ್ನದಿಂದ ಹಬ್ಬ ಮಾಡ್ತೀನಿ. ಹಬ್ಬ ಏನೇನು ಮಾಡ್ತೀನಿ ಊಟಕ್ಕೆ ಅಂತ ಹೇಳಿ ತೋರಿಸ್ತೀನಿ. ಇವಾಗ ಚಿತ್ರಾನ್ನ ಮಾಡಿದ್ದೆ ಗೈಸ್. ಈಗ ತೋರಣ ಎಲ್ಲ ರೆಡಿ ಮಾಡಿ ಫೇಸ್ ವಾಶ್ ಮಾಡಿ ತಿಂಡಿ ತಿಂದ್ಕೊಂಡು ಆಮೇಲೆ ಬಿಸಿಲು ಬಂದಮೇಲೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಪಾಪಗೂ ಎಣ್ಣೆ ಹಚ್ಚಿ, ಯಶುಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹಬ್ಬ ಸ್ಟಾರ್ಟ್. ಫುಲ್ ಎಣ್ಣೆ ಹಚ್ಬಿಟ್ಟಿದ್ದೀನಿ ನಿನಗೆ. ಸ್ನಾನ ಯಾವಾಗ ಮಾಡ್ತೀಯಾ? ಈಗ ಮಾಡ್ತೀನಿ. ನಾನು ಹೋಗಿ ಮಾಡ್ಕೊಬಂದ್ಬಿಡ್ತೀನಿ ಫಸ್ಟು, ಆಮೇಲೆ ಮಾಡ್ಕೊಬಂದು. ಎಲ್ಲರಿಗೂ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಶುಭಾಶಯಗಳು. ನಾನು ಫೇಸಿಗೆ ಅರಿಶಿನ ಹಚ್ಕೊಂಡಿದ್ದೀನಿ. ಅಂದರೆ ಹೆಣ್ಮಕ್ಳು ಅರಿಶಿನ ಹಚ್ಕೊತಾರಲ್ಲ, ಅದಕ್ಕೆ ಅರಿಶಿನ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ. ಇವರಿಗೆ ಆಯಿಲ್ ಹಚ್ಚಿದ್ದೀನಿ. ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ನೀನು ಮಾಡ್ಕೊಂಬ. ಪೂಜೆ ಆಮೇಲೆ? ಪೂಜೆ ಎಷ್ಟೊತ್ತಿಗೆ? ಈಗ ಸ್ನಾನ ಇಬ್ರು ಮಾಡಿದ್ಮೇಲೆ ಪೂಜೆ ಮಾಡಿ ಊಟ ಮಾಡೋಣ. ತೇಜು ಹಾಯ್, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಪೂಜೆ ಮಾಡ್ತಾ ಇದೀಯಾ? ಹೋಗಿ ಸ್ನಾನ ಮಾಡ್ಕೊಂಬ ನೀನು. ಪೂಜೆಗೆ ನಾನು ರೆಡಿ ಮಾಡ್ಕೊಂತಿದ್ದೀನಿ, ಪೂಜೆ ನೀನೇ ಮಾಡು. ಹೊಸ ಡ್ರೆಸ್ ಹಾಕೊಂಡಿದ್ಯಾ? ನೀನು ಇದು ನೆನ್ನೆ ಕುಡ್ಸಿರೋದಲ್ಲ, ಇದು ಹೊಸದೇ. ಅದೇ ಅಂದ್ರೆ ನಾನು ಪಾಪ ಇಬ್ರು ಬ್ಲೂ ಹಾಕೊಂಡಿದೀವಿ, ಆದ್ರಿಂದ ನೀನು ಬ್ಲೂನೇ ಹಾಕೋ. ಯುಗಾದಿ ಹಬ್ಬಕ್ಕೆ ಮಿಂಚುತ್ತಾ ಇದೆಯಾ? ನಾನಲ್ಲ, ನೀನು ಮಿಂಚ್ತಿರೋದು. ಪಾಪು ಅಳ್ತಿದ್ದಾನೆ. ಬಾ, ಅವ್ನ ಔಟ್ಫಿಟ್ ತೋರ್ಸೋಣ. ಅಳ್ತವನೆ ಪಾಪ ಅಣ್ಣ, ಅಳ್ತವನೆ. ಗುಂಡು ಯಾಕಮ್ಮ? ಯಾರಮ್ಮ? ಗುಂಡುಮ್ಮ ಪಾಪ. ಬಟ್ಟೆ ಆಗ್ಲಿಲ್ಲ, ಎಷ್ಟು ತಂದಿರೋ ಬಟ್ಟೆ ಆಗಿಲ್ಲ. ಅವ್ನು ಹಾಕೋಬೇಕಂದ್ರೆ ಆ ಬಟ್ಟೆನ ಇನ್ನೊಂದು ವರ್ಷ ಆಗ್ಬೇಕು, ಆ ತರ ತಂದಿದ್ದಾನೆ. ಅಲ್ಲೋಡಪ್ಪ ವಿಡಿಯೋ ನಿದ್ದೆ ಬರ್ತೈತೆ, ಅವನು ನಿದ್ದೆ ಬರ್ತೈತೆ ಆದ್ರೂ ಹೇಳ್ತಾನೆ. ಇಲ್ಲ ಅವನಿಗೆ ವಿಡಿಯೋ ಮಾಡಕ್ ಇಷ್ಟ ಇಲ್ಲ ಈಗ ಗೈಸ್. ಈ ಕಡೆ ನೋಡಿ ಗೈಸ್, ಹಾಕಿಸ್ತಾನೆ ಇದ್ದಾನೆ. ಅವನು ಇನ್ನೂ ನಿದ್ದೆಲ್ಲೇ ಇದ್ದಾನೆ. ಹ್ಯಾಪಿ ಯುಗಾದಿ ಏನಪ್ಪ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ. ನಗೋದ್ರಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು. ಮಾತಾಡ್ತೀಯಾ? ಬಾ ಪೂಜೆ ಮಾಡೋಣ. ಇದು ನೈವೇದ್ಯನ ಎಲೆಯಲ್ಲಿ ಇಡ್ಬೇಕಿತ್ತು, ಆದ್ರೆ ಎಲೆ ಬೆಳಿಗ್ಗೆ ಹಸು ತಿಂದೋಗ್ಬಿಡ್ತು. ಅದಕ್ಕೆ ನಾವು ಯೂಸ್ ಮಾಡದೇ ಇರೋ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಹಸು ತಿಂದ್ರೆ ಒಳ್ಳೇದು ಬಿಡಮ್ಮ.
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये. ಅವನು ಹೇಳ್ತಾನೆ ಈ ಥರನೇ ಹೇಳ್ಕೊಡ್ಬೇಕು ಅವನಿಗೂ ಹೇಳ್ಕೊಡ್ಬೇಕು, ದೇವ್ರದೆಲ್ಲ ಶುಕ್ಲೆಲ್ಲ ಹೇಳ್ಕೊಡ್ಬೇಕು. ಹಾಯ್ ಮಾಡ್ತೀಯಾ? ಬೆಳಿಗ್ಗೆ ನಾನು ತೋರಣ ಅಂತ ಹೇಳಿದ್ನಲ್ಲ ಗಾಯ್ಸ್, ಇದೆ ಉಲ್ಟಾ ಪಲ್ಟಾ ಕಟ್ಟಿದ್ದೀನಿ. ಅದಕ್ಕೆ ಹೆಣ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳೇ ಮಾಡಬೇಕು. ಏನು ಮಾಡಿದ್ರಿ? ಕೈ ಮುಗಿದ್ವಿ. ಕೈ ಮುಗ್ದಾ? ಚಿಕ್ಕ ರಾಘವೇಂದ್ರ ಆಗ್ಬಿಟ್ಟಿದ್ಯಾ? ಚಿಕ್ಕ ರಾಘವೇಂದ್ರ ಸ್ವಾಮಿ ಆಗಿದೆಯಲ್ಲ ನೀನ? ತೇಜ ಏನು ಅಡುಗೆ? ಮೊಸರನ್ನ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟಿದ್ಯಾ? ಏನೇನು ಅಡುಗೆ ಮಾಡಿದ್ಯಾ? ಏನು ಪೂರಿ, ಬೋಟಿ, ಬ್ಯಾಟು, ಇದೊಂದು ಬೋಟಿ, ಇದು ನಮ್ಮ ಕಡೆ ಕಜ್ಜಾಯ ಅಂತಾರೆ, ಕಜ್ಜಾಯ ಎಲ್ಲ ಕರ್ಕಡ್ಬು, ಹೆಸರು ಬೇಳೆ, ಪಲ್ಯ, ಹೋಳಿಗೆ ಸಾಂಬಾರು. ಓ ವಾವ್. ಮತ್ತೆ ಅನ್ನ, ರೈಸು. ಇಷ್ಟೇ ಮಾಡಿರೋದು. ಹೆಂಗ್ ಮಾಡ್ದೆ ತೇಜು ಪಾಪನ ಇಟ್ಕೊಂಡು? ಮಾಡಿದೆ, ಹಬ್ಬ ಅಲ್ವಾ. ಹಂಗಾದ್ರೆ ಬ್ಯಾಟಿಂಗ್ ಮಾಡೋದೆ? ತುಂಬಾ ಟೈಮ್ ಆಗಿದೆ, 4 ಗಂಟೆ ಆಗಿದೆ ಆಲ್ರೆಡಿ. ಊಟ ಮಾಡೋದಾ? ಯಶು, ಹೇಗಿದೆ ಎಲ್ಲ ಊಟದ ತಟ್ಟೆ? ಸಕ್ಕತ್ತಾಯ್ತಾ? ಕೋಸಂಬರಿ, ಬ್ಯಾಟು, ಸೊಂಗೆ, ಮತ್ತೆ ಇದನ್ನು ಕರ್ಗಡ್ಬಲ್ವಾ, ಕರ್ಗಡ್ಬು, ಪಲ್ಯ, ಮತ್ತೆ ಮೊಸರನ್ನ ಇವಾಗ ಬಿಸಿಲುಗಾಲ ಅಲ್ವಾ, ತಂಪಾಗಿರ್ಲಿ ಅಂತ ಮಾಡಿದೆ. ಬುಜ್ಜದ್ದು ಜ್ಯೂಸ್ ಕೂಡ ಮಾಡಿದ್ದೀನಿ. ಅವನು ನನಗೂ ಕೊಡ್ರೋ ಅಂತ ಕಿರಿಸಾಡ್ತಿರೋದು. ಶೈಲು ಸರಿ ಗಾಯ್ಸ್, ಬನ್ನಿ ಊಟ ಮಾಡೋಣ. ಅವನು ಫುಲ್ ಕಿರ್ಸಾಡ್ತಿದ್ದಾನೆ, ಜೋಳೆಲ್ಲ ಹಾಕ್ಬಿಟ್ಟಿದೀವಿ ಅಂತ. ಗಾಯ್ಸ್, ಈ ವಿಡಿಯೋ ಸ್ವಲ್ಪ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ.